ಅದು ಅಂದ್ರೆ ಅದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಎಸ್ಪೆಷಲಿ ನಾವು ನಾರ್ಮಲ್ ಆಗಿ ಮಾತಾಡಿ ಮಜಾಕ್ ಮಸ್ತಿ ಮಾಡೋದ್ರಾಗ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡೋದ್ರಾಗ ಅದು ಡಿಫ್ರೆಂಟ್ ಆಗ್ತದೆ. ಆಮೇಲೆ ಆನ್ ಸ್ಕ್ರೀನ್ ಮಂದಿಗೆ ನಗ್ಸೋದು ಬೇರೆ ಆಗ್ತದೆ. ಸೊ ಮೊದ್ಲೇಕ ಅದನ್ನ ಕ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು. ಹಂಗೆ ಫ್ರೆಂಡ್ಸ್ ಜೊತೆ ಇದ್ದಾಗ ನಾರ್ಮಲ್ ನಗ್ಸ್ಕೋತಿರೋದು ಅದಂಗ್ರಿ ಮಾಡೇ ಮಾಡ್ತೀವಿ ನಾವು. ಅದನ್ನ ಎಲ್ಲರೂ ಮಾಡ್ತಾರೆ ಮೋಸ್ಟ್ಲಿ. ಬಟ್ ಆನ್ ಸ್ಕ್ರೀನ್ ಅದು ಸ್ವಲ್ಪ ಟೈಮ್ ಬೇಕಾಗ್ತದ. ಅದು ಯಾವ ಟೈಮಿಗೆ ಏನ್ ಅಂದ್ರ ಮಂದಿ ನಗತಾರ, ನಮ್ ಓನ್ ಸ್ಟೈಲ್ದಾಗ ಹೆಂಗ್ ನಗ್ಸೋದು ಮಂದಿನ, ಅದು ಟೈಮ್ ಬೇಕಾತ್ ನನಗೆ. ಅದು ಇಮಿಡಿಯೇಟ್ಲಿ ಬರ್ಲಿಲ್ಲ. ಬಟ್ ಸ್ವಲ್ಪ ಟೈಮ್ ಹೋದಂಗ ಯಾವಾಗ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಯಾವಾಗ ಎಡಿಟಿಂಗು ಆಮೇಲೆ ಸ್ಕ್ರಿಪ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅದು, ಆಮೇಲೆ ಎಸ್ಪೆಷಲಿ ಆಕ್ಟಿಂಗು ನಾ ಏನು ದೊಡ್ಡ ಆಕ್ಟರ್ ಅಂದ್ರೆ ಸ್ಟಾರ್ಟಿಂಗ್ ಇಂತ್ರ ನಾ ಏನು ಸ್ಕೂಲ್ದಾಗ ಕಾಲೇಜ್ದಾಗ ಆಕ್ಟಿಂಗ್ ಏನು ಮಾಡಿಲ್ಲ ನಾನು. ಸೊ ಆಕ್ಟಿಂಗು ಬರ್ಬೇಕು ಚಲೋ. ಸೊ ಆಕ್ಟಿಂಗು ಹಂಗ ಸಣ್ಣಂಗ ಮಾಡ್ಕೋತ ಕಲ್ಕೋತವ್ರೆ. ಎಸ್, ವೆರಿ ಫಸ್ಟ್ ಟೈಮ್ ರೀಲ್ಸ್ ಮಾಡಬೇಕು ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅನ್ಸಿದ್ಯಾಗ ಯಾವಾಗ, ಅಂಡ್ ಪ್ರೊಫೆಷನಲ್ ಆಗಿ ರೀಲ್ಸ್ ಮಾಡಿದ್ ಯಾವಾಗ? ಅಂದ್ರೆ ನಾನು ಫಸ್ಟ್ ಯೂಟ್ಯೂಬ್ ಮಾಡ್ತಿದ್ದೆ. ಫಸ್ಟ್ ತಲೆಗೆ ಬಂದಿದ್ದು ಅದನ್ನ ನನಗೆ ಕಾಮಿಡಿದಾಗ ಏನ್ರ ಟ್ರೈ ಮಾಡ್ಬೇಕಂತ. ಯಾಕಂದ್ರೆ ಕನ್ನಡದಾಗ ಅಷ್ಟು ಪರಿ ಇರ್ಲಿಲ್ಲ. ಆಮೇಲೆ ನಾನು ಕನ್ನಡದಾಗ ಕಾಮಿಡಿ ನೋಡೋಕೆ ಸೇರ್ತದೆ. ಬೇರೆ ಲ್ಯಾಂಗ್ವೇಜ್ದಾಗೂ ನೋಡ್ತೀನಿ, ಹಂಗೇನಿಲ್ಲ. ಬಟ್ ಕನ್ನಡದಾಗ ನೋಡಿದಾಗ ಒಂದು ಖುಷಿ ಇರ್ತದಲ್ಲ. ಸೊ ಯಾರೂ ಜಾಸ್ತಿ ಇರ್ಲಿಲ್ಲ ಅವಾಗ. ಅದಕ್ಕೆ ನಾವೊಂದು ಏನ್ರ ಇದನ್ನ ಮಾಡ್ಬೋದು ನಾನು ಟ್ರೈ ಮಾಡಿದ್ದು. ಅಲ್ಲಿಂದ ಸ್ಟಾರ್ಟ್ ಆದದು ಯೂಟ್ಯೂಬ್ ಜರ್ನಿ. ಅದಾದ್ಮೇಲೆ ರೀಲ್ ಪ್ರಾಪರ್ ಯಾವಾಗ ಲಾಕ್ಡೌನ್ ಆತ, ಅದಾದ್ಮೇಲೆ ರೀಲ್ ಬಂತು. ಸೊ ಅವಾಗ ಫುಲ್ ಫ್ಲೆಜ್ ರೀಲ್ ಮಾಡ್ಕೊಂಡೆ. ಎಸ್, ಸೊ ಜನರು ನಿಮ್ಮ ರೀಲ್ಸ್ ನ ನೋಡಿ ಇಷ್ಟಪಡೋದಿದೆಯಲ್ಲ, ಇದು ನಿಮ್ಮ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಏನಿದೆಯೋ ಇದನ್ನ ನೋಡಿ ಇಷ್ಟಪಡ್ತಿದಾರೆ ನಿಮ್ಗೆ ಅನ್ಸುತ್ತಾ? ಅಟ್ ಸಮ್ ಪಾಯಿಂಟ್ ಹೌದು. ಅಂದ್ರೆ ಅವ್ರಿಗೆ ಭಾಳ ಕನೆಕ್ಟ್ ಆಗ್ತದ. ಉತ್ತರ ಕರ್ನಾಟಕ ಮಂದಿಗೆ ಹಂಗೆ ಕನೆಕ್ಟ್ ಆಗೇ ಆಗ್ತದ. ಬಟ್ ಆಫ್ಟರ್ ಅ ಪಾಯಿಂಟ್ ನನಗೆ ಅನಿಸ್ತು ಇಲ್ಲ, ಅದು ಓವರ್ ಆಲ್ ಕರ್ನಾಟಕದಾಗ ಹೋಗ್ಯದ ಅಂತ ಅನಿಸ್ತು. ಯಾಕಂದ್ರೆ ಬೆಂಗಳೂರದಾಗೂ ಭಾಳ ಮಂದಿ ನೋಡ್ತಾರ, ಮಂಗಳೂರದಾಗ ಇದ್ದಾರೆ. ಹಿಂಗಾಗಿ ಅದು ಒಂಥರ ಡಿಫ್ರೆಂಟ್ ಕನ್ನಡ ಅದಲ್ಲ. ಸೊ ಸೇರ್ತದ ಅವರಿಗೂ, ಬೇರೆಯವರಿಗೂ ನೋಡ್ಲಿಕ್ಕೆ ಸೇರ್ತದೆ. ಇದು ಸರಳ ಅನ್ನೋದು ನಿಮ್ಮ ರೀಲ್ಸ್ ಅಲ್ಲಿ ಬರುವಂತ ಒಂದು ಪ್ರಮುಖ ಪಾತ್ರ. ಈ ಪಾತ್ರ ಸೃಷ್ಟಿಯಾಗಿದೆ ಹೇಗೆ, ಅಂಡ್ ಈ ಪಾತ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ? ಸರಳ ಅಂದ್ರ ನಾನು ಸ್ಟಾರ್ಟಿಂಗ್ ವಿಚಾರ ಮಾಡಿದ್ದೆ ಹೆಂಗಂದ್ರ, ನನಗೆ ಒಬ್ರು ಕೋ ಆಕ್ಟರ್ ಬೇಕಾಗಿತ್ತು, ಹುಡುಗಿ. ನಾ ಯೂಶಲಿ ಹುಡುಗಿನೂ ಒಬ್ಬಕ್ಕಿದ್ಲಂದ್ರ ಆಕ್ಟರ್ ಇದ್ಲಂದ್ರ ನನಗೆ ಪ್ರಾಪರ್ ಆಗಿ ಆ ಟೈಪ್ ಆಫ್ ಕಾಂಟೆಂಟ್ ಬರ್ಲಿಗತ್ತಿತ್ತು ನನ್ನ ತಲೆಯಾಗ. ಹುಡುಗಿ ಇದ್ದಿದ್ದು ಕಾಂಟೆಂಟ್. ಆ ಟೈಮ್ದಾಗ ಯಾರು ಹುಡುಗಿ ಇರ್ಲಿಲ್ಲ, ಯಾರು ಆಕ್ಟರ್ ಆ ತರ ಅಪ್ರೋಚ್ ಮಾಡಿ ಕೊಲ್ಯಾಬ್ ಮಾಡುವುದಂತದ್ದು ಏನ್ ಇರ್ಲಿಲ್ಲ. ಈಗಿದ್ದಾರೆ, ಅವಾಗೇನು ಇರ್ಲಿಲ್ಲ. ಸೊ ಅವಾಗ ನಾನು ಓಕೆ, ನಾನೋ ಒಂದು ಕ್ಯಾರೆಕ್ಟರ್ ಮಾಡ್ಬಿಡ್ಬೋದು ಅಂತ ಸರಳ ಕ್ಯಾರೆಕ್ಟರ್ ಕ್ರಿಯೇಟ್ ಆಯ್ತು. ಆಮೇಲೆ ಅಕ್ಕಿಂದ ಕ್ಯಾರೆಕ್ಟರ್ಸ್ ಅಂದ್ರೆ ಅಕ್ಕಿ ಹಂಗಿದಾಳ, ಅಕ್ಕಿ ಒಂಥರ ಡಿಫ್ರೆಂಟ್ ಇದಾಳ, ಎಕ್ಸ್ಪ್ರೆಸಿವ್ ಇದಾಳ. ನೀವ್ ಯಾರನ್ನಾದ್ರೂ ನೋಡಿದುಂಟಾ ಈ ತರ ಇವ್ರು ಸರಳ ತರನೇ ಇದಾರೆ, ಅಥವಾ ಯಾರನ್ನಾದ್ರೂ ಮೈಂಡ್ ಅಲ್ಲಿ ಇಟ್ಕೊಂಡು ಸರಳ ಪಾತ್ರ ಹುಟ್ಟಾಕಿದ್ರ? ಇಲ್ಲ, ಯಾರ ತಲೆಗೆ ಇಟ್ಕೊಂಡು ಮಾಡ್ಲಿಲ್ಲ. ಐ ಥಿಂಕ್ ಅದು ಸ್ಟಾರ್ಟ್ ಆತ್ ಹಂಗ ಬಿಲ್ಡ್ ಆಗೋದು. ಸರಳ ಒಂದು ಕ್ಯಾರೆಕ್ಟರ್ ಆಗಿ ಏನೋ ಒಂದ್ ಮಾಡ್ಕೊಂಡು ಹೋಗ್ತಾಳ ಅಂತ ಸ್ಟಾರ್ಟ್ ಆತ. ಬಟ್ ಆಮೇಲೆ ಕಾಂಟೆಂಟ್ ವೈಸ್ ಅಕ್ಕಿನ ಕ್ಯಾರೆಕ್ಟರ್ ಬಿಲ್ಡ್ ಆಕೋತ ಹೋಗ್ತದೆ. ಯಾವ್ಯಾವ ಕಾಂಟೆಂಟ್ ಹೆಂಗ್ ಬರ್ತಾವಲ್ಲ ಅದ್ರ ಮೇಲೆ ಅಕ್ಕಿನ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಲ್ಡ್ ಆಕೋತ ಹೋಗ್ತಾ ಅನಿಸ್ತದೆ.